ಸರ್, ಇವತ್ತು ಈ ರಾಜ್ಯದ ಗೃಹ ಸಚಿವರಾದ ಪ್ರಿಯಾಂಕಾ ಖರ್ಗೆ ಸರ್ ಅವರು ಒಂದು ಪತ್ರವನ್ನ ಬರೆದಿರ್ತಾರೆ. ಯಾಕೆ ನೀವು ರಿಜಿಸ್ಟರ್ ಆಗಿಲ್ಲ ಅನ್ನೋ ಒಂದು ಕೆಲವು ಪ್ರಶ್ನೆಗಳನ್ನ ಕೇಳಿರ್ತಾರೆ. ಆದ್ರೆ RSS 100 ವರ್ಷದ ಸಂಸ್ಥೆ ಅಂತ ಹೇಳ್ತಾರೆ. ಆದ್ರೆ ಉತ್ತರ ಕೊಡೋದಕ್ಕೆ ಇನ್ನ ಅವರು ತಡಕಾಡ್ತಾ ಇದ್ದಾರೆ. ಯಾಕೆ ಅವರು ರಿಜಿಸ್ಟರ್ ಇನ್ನ ಮಾಡ್ಕೊಂಡಿಲ್ಲ, ಮತ್ತೆ ಇವರ ಸಂಸ್ಥೆಗಳೆಲ್ಲೆಲ್ಲಿದೆ, ಇವರಿಗೆ ಎಲ್ಲಿಂದ ಹಣ ಬರುತ್ತೆ? ಈಗ ನಾವು ಸಾಮಾನ್ಯ ಒಂದು ರೋಡಲ್ಲಿ ಒಂದು ಗಣೇಶ ಮೂರ್ತಿಯನ್ನು ಕೂರಿಸಬೇಕು ಅಂದ್ರೆ ನಾವಿವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ದು ಸಂಸ್ಥೆ ಅಥವಾ ನಿಮ್ಮ ಸಂಘಟನೆ ರಿಜಿಸ್ಟರ್ ಆಗಿದೆಯಾ ಅಂತ ನಮ್ಮನ್ನ ಪ್ರಶ್ನೆಯನ್ನ ಮಾಡ್ತಾರೆ ಇವತ್ತು. ಆದ್ರೆ RSS 100 ವರ್ಷಗಳಿಂದ ಇವತ್ತು ಇವ್ರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದಾರೆ. ಆದ್ರೆ ಅವ್ರ ಸಂಘಟನೆ ಬಂದ್ಬಿಟ್ಟು ಇನ್ನ ರಿಜಿಸ್ಟ್ರೇ ಆಗಿಲ್ಲ ಎಲ್ಲೂನು. ಇವತ್ತು ನಾಳೆ ದಿನ ಯಾವ್ದಾದ್ರು ಒಂದು ಕಾರ್ಯಕ್ರಮ ನಡೆದಾಗ, ಯಾವ್ದೋ ಒಂದು ದೊಡ್ಡ ರೀತಿಯ ಒಂದು ಅವಘಡ ನಡೆದಾಗ ಅದಕ್ಕೆ ಹೊಣೆ ಯಾರನ್ನ ಓರ್ತಾರೆ? ದೇಶಕ್ಕಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ದೇಶದಲ್ಲಿ ಎಷ್ಟೋ ಅತ್ಯಾಚಾರಗಳಾಯ್ತು. ಇದೇ RSS ನ ಸಂಘಟನೆ ಎಲ್ಲಿ ಬಂದಿತ್ತು? ಸರ್ ನೋಡಿ, ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿಂದ ಕುತ್ಕೊಂಡು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಮಗೆ ಉತ್ತರವನ್ನ ಕೊಡಿ, ಈ ದೇಶದ ಜನಕ್ಕೆ, ಈ ರಾಜ್ಯದ ಜನಕ್ಕೆ ಗೊತ್ತಾಗ್ಬೇಕು, ಸತ್ಯಾಸತ್ಯತೆ ಗೊತ್ತಾಗ್ಬೇಕು ಅಂತ. ಅವ್ರು ಇನ್ನ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವ್ ಏನಂತ ಭಾವಿಸ್ಬೇಕು? ಅವ್ರು ಎದುರ್ಕೊಂಡಿದ್ದಾರೆ, ಭಯಭೀತಿಗೊಂಡಿದ್ದಾರೆ. ಅವ್ರು ಉತ್ತರ ಕೊಡೋದಕ್ಕೆ ಅವರಲ್ಲಿ ಯಾರಿಂದನೂ ಆಗ್ತಾ ಇಲ್ಲ. ಕೇವಲ ಪಾಪ ಒಬ್ಬ ಹುಡುಗ ಯಾರೋ ಒಬ್ರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬೆದರಿಕೆ ಆಗ್ತಾರೆ ಅಂದಿದ್ದಕ್ಕೆ ಆ ಹುಡುಗನ್ಗೆ ರಕ್ಷಣೆ ಒಂದು ಅಡ್ವೊಕೇಟ್ ಆಗ್ಲಿ, ಒಂದು ಕಾನೂನು ರೀತಿ ಹೋರಾಟಕ್ಕೂ ಅವ್ರು ಕೊಡೋದಕ್ಕಾಗೋದಿಲ್ಲ ಅಂದ್ರೆ ಅವ್ರು ಎದುರ್ಕೊಂಡಿದ್ದಾರೆ. ಅವರೆಲ್ಲೂ ಮುಂದಕ್ಕೆ ಬರೋದಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಇವತ್ತು NSUI ನ ಕಾರ್ಯಕರ್ತರು ಅಣುಕು ಪ್ರದರ್ಶನವನ್ನ ಮಾಡಿದ್ದಾರೆ. ಎದುರಿದ್ದೀರಾ ನೀವು, ಕಂಪ್ಲೀಟ್ಲಿ ಎದುರಿದ್ದೀರಾ. ಈ ದೇಶದ ಜನರಿಗೆ, ಈ ರಾಜ್ಯದ ಜನರಿಗೆ ಉತ್ತರ ಕೊಡೋದ್ರಲ್ಲಿ ನೀವು ಎದುರಿದ್ದೀರಾ. ನೀವು ಭಯೋತ್ಪಾದಕ ಸಂಘಟನೆ ಅಂತ ಮೊದಲಿನಿಂದನೂ ಇತ್ತು, ಇವತ್ತು ಹಾಗೆ ರೀತಿ ಇದೆ. ಅದಕ್ಕೋಸ್ಕರ ಇವತ್ತು NSUI ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಭಯ ಪಟ್ಟಿದ್ದೀರಾ ನೀವು ಅಂತ. ಅವ್ರು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿದ್ದೀರಾ, ನೀವು ಅಲ್ಗಾಡಿದ್ದೀರಾ ಅನ್ನೋದಕ್ಕೆ ನಾವು ಈ ಪ್ರದರ್ಶನವನ್ನ ಮಾಡಿದಿರಿ. ಇವತ್ತು ಆಯ್ತು, ನಿಮ್ಗೆ ಚಡ್ಡಿ ಒದ್ದೆ ಆಗಿಲ್ಲ ಅಂದ್ರೆ ಈ ರಾಜ್ಯ ಜನತೆಗೆ ಹೊರಗಡೆ ಬಂದು ಹೇಳಿ, ನೀವು ಯಾಕೆ ನೀವು ರಿಜಿಸ್ಟರ್ ಆಗಿಲ್ಲ ಅನ್ಬಿಟ್ಟು. ನೀವೇನಾದ್ರೂ ಬಂದು ಹೊರಗಡೆಗೆ ಹೇಳಿದ್ರೆ ನಾವು ಒಪ್ಕೊಂತೀರಿ, ಹೌದು 100 ವರ್ಷದ ಸಂಘಟನೆ, ನಿಮ್ಗೆ ಆ ಶಕ್ತಿ ಇದೆ, ನೀವು ಹೊಡೆದಾಡುವಂತ ಮನಸ್ಥಿತಿ ನಿಮ್ಗಿದೆ ಅಂತ. ನೀವೇನು ಉತ್ತರ ಕೊಡ್ದಿರಾ, ಯಾರೇ ಪ್ರಶ್ನೆ ಕೇಳಿದ್ರು ನನಗೆ ಮಾಡೋದಕ್ಕೆ ಬಹಳಷ್ಟು ಕೆಲಸ ಇದೆ ಅಂತ ಹೇಳಿದ್ರೆ, ನಾಳೆ ದಿನ ಏನಾದ್ರೂ ಒಂದು ಅನಾಹುತ ಆಯ್ತು ರಾಜ್ಯದಲ್ಲಿ ಅಂದ್ರೆ ಯಾರು ಅದಕ್ಕೆ ಹೊಣೆ? RSS ಮಾರ್ಚ್ ಫಸ್ಟ್ ಮಾಡ್ತಾರಣ, ಪ್ರತಿ ವರ್ಷ ಮಾರ್ಚ್ ಫಸ್ಟ್ ಮಾಡ್ತಾರೆ. ಅದಕ್ಕೆ ಇವ್ರಿಗೆ ಹಣ ಎಲ್ಲಿಂದ ಬರುತ್ತೆ? ಆ ಮಾರ್ಚ್ ಫಸ್ಟ್ ಗೆ ಇವ್ರಿಗೆ ರಕ್ಷಣೆ ಬೇಕಾದಾಗ ಪೊಲೀಸ್ ಅವ್ರು ಬೇಕು. ಇವತ್ತಿದೆ ಅದೇ ಡಿಪಾರ್ಟ್ಮೆಂಟ್ ಅವರು ಕ್ವಶನ್ ಮಾಡ್ತಿದ್ದಾರೆ, ನಿಮ್ದು ಡೀಟೇಲ್ಸ್ ಕೊಡಿ, ನಿಮ್ಮ ಸಂಘಟನೆ ರಿಜಿಸ್ಟರ್ ಆಗಿರೋದು ಎಲ್ಲಿ, ಏನು, ಎಷ್ಟು ಜನ ಇದ್ದಾರೆ, ಅಥವಾ ಒಂದು ಜಿಲ್ಲೆಯಲ್ಲಿ ಎಷ್ಟು ಜನ RSS ಸಂಘಟನೆ ಇದ್ದಾರೆ, ನಿಮ್ದು ಯಾವ ರೀತಿ ರೂಪರೇಷ ಏನು ಅಂತ ಗೌರ್ಮೆಂಟ್ ಇವತ್ತು ಅವ್ರಿಗೆ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಅವ್ರಿಗೆ ಉತ್ತರಿಸಕ್ ಆಗ್ತಿಲ್ಲ. ಯಾಕಂದ್ರೆ ಇವರು ನಾಳೆ ದಿನ ರೋಡಲ್ಲಿ ಮಾರ್ಚ್ ಫಾಸ್ಟ್ ಮಾಡ್ಬೇಕಂದ್ರೆ ಏನಾಯ್ತು ಅಂದ್ರೆ ಅವಾಗ ಹೊಣೆ ಹೇಳ್ತಾರೆ, ಗೌರ್ಮೆಂಟ್ ಮೇಲೆ ಹೇಳ್ತಾರೆ. ಅವಾಗ ಗೌರ್ಮೆಂಟ್ ಅದಕ್ಕೆ ದಾಖಲೆ ಇಟ್ಕೊಂಡು ಮಾತಾಡ್ಬೇಕಲ್ಲ. ಅದಕ್ಕೋಸ್ಕರ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳಿದ್ದಾರೆ, ನಿಮ್ ದಾಖಲೆ ಕೊಡಪ್ಪ. ಅವ್ರು ಏನು ನಿಮ್ನ ಬ್ಯಾನ್ ಮಾಡ್ತೀನಿ ಅಂದಿಲ್ಲ, ಅಥವಾ ನಿಮ್ನ ತೆಗ್ದಾಕ್ಬಿಡ್ತೀನಿ ಅಂದಿಲ್ಲ. ನೀವು RSS ಸಂಘಟನೆ ಅವರು ನಿಮ್ದು ಏನೇನ್ ದಾಖಲಾತಿ ಇದೆ, ಎಷ್ಟು ಜಿಲ್ಲೆಯಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ಅಥವಾ ನಿಮ್ಗೆ ಇವಾಗ ನೀವು ಒಂದು ರೋಡ್ ಶೋ ಮಾಡ್ಬೇಕು, ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಹಣ ಎಲ್ಲಿಂದ ಬರ್ತಿದೆ, ಯಾರು ಕೊಡ್ತಿದ್ದಾರೆ, ನಿಮ್ ಸೋರ್ಸ್ ಆಫ್ ಇನ್ಕಮ್ ಏನು, ಇದೆಲ್ಲ ದಾಖಲಾತವಾಗಿ ಕೊಡಿ ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳಿದ್ದಾರೆ. ಅವರು ಅದನ್ನ ಉತ್ತರಿಸಕ್ಕೆ ವಿಫಲರಾಗಿದ್ದಾರೆ. ಇಲ್ಲಿರೋರು ಯಾರು ಅದನ್ನ ಉತ್ತರ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ತರ ಈ ಮೂಲಕ ಒಂದು ನಾಟಕ ಮಾಡ್ಬಿಟ್ಟು ಅವ್ರಿಗೆ ತೋರಿಸಿದಿರಿ, ನಿಮ್ಗೆ ಒದ್ದೆ ಮಾಡ್ಕೊಂಡಿದ್ದೀರಾ, ಉತ್ತರ ಕೊಡಕ್ ಆಗ್ತೀರಾ. ಈಗ್ಲೂ ಅವ್ರು ಹೇಳ್ತಿದ್ರಿ, ಅವ್ರ ಮಾತೆತ್ತಿದ್ರೆ ನಾವ್ ಹಿಂದೂ ಹಂಗೆ ಹಿಂಗೆ. ಅವ್ರು ಯಾವ ತರ ಹಿಂದೂನೂ ಅಲ್ಲ. ಹಿಂದುತ್ವ ಆಗಿದ್ರೆ ಇಷ್ಟೊತ್ತಿಗೆ ಬಂದ್ಬಿಟ್ಟು ಉತ್ತರ ಕೊಟ್ಟಿರೋರು. ಅವ್ರ ಹತ್ರ ಏನೇನ್ ದಾಖಲೆ ಇತ್ತು, ಅವ್ರು ಕರೆಕ್ಟ್ ಆಗಿ ದಾಖಲೆ ಇಟ್ಕೊಂಡಿದ್ರೆ ತಗೊಂಬಂದಿ ಟಿವಿ ಮೀಡಿಯಾದವ್ರ ಮುಂದೆ ಅಥವಾ ಇಲ್ಲ ಸರ್ಕಾರಕ್ಕೆ ಒಪ್ಪಿಸ್ಬಿಟ್ಟು ನೋಡಿ ನಾವು ಕರೆಕ್ಟ್ ಆಗಿದ್ದೀರಿ ಅಂತ ತೋರಿಸ್ತಾ ಇದ್ರು.